ಕೋಗಿಲು ಕ್ರಾಸ್ ಮನೆ ತೆರವು ವಿಚಾರ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಇಲ್ಲಿನ ನಿವಾಸಿಗಳಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಇವ್ರ ಹತ್ರ ಯಾವ್ಯಾವ ರೀತಿಯಾದಂತಹ ದಾಖಲೆಗಳಿದೆ, ಅದೇ ರೀತಿಯಾಗಿ ಇವರು ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ವಿಚಾರವಾಗಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರ, ಇವ್ರ ಹತ್ರ ಇರುವಂತಹ ದಾಖಲೆಗಳು ಎಷ್ಟು ವರ್ಷಗಳಿಂದ ಇರುವಂಥದ್ದು, ಇವರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ, ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪಾಷಾ ಮೇಡಮ್. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಅದೇ ರೀತಿಯಾಗಿ ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಸು ಸಹ ಎಷ್ಟು ವರ್ಷದಿಂದ ತಾವಿಲ್ಲಿ ವಾಸ ಮಾಡ್ತಾ ಇರುವಂಥದ್ದು? ನಾವು ಬಂದು ಇಲ್ಲಿ 25 ವರ್ಷ ಆಯಿತು ಮೇಡಮ್. ನಾನು ಇಲ್ಲೇ ಐತೀವಿ, ಡೈರೆಕ್ಟ್ ಇಲ್ಲೇ ಬಂದಿದ್ದೀವಿ, ನಾವು ಇಲ್ಲೇ ಐತೀವಿ. ನಮ್ಮ ಡಾಕ್ಯುಮೆಂಟ್ ಎಲ್ಲ ಐತೆ ನೋಡಿ. ನಿಮಿಷ, ನೀವು 25 ವರ್ಷ ಅಂತ ಹೇಳ್ತಾ ಇದ್ದೀರಾ, 25 ವರ್ಷದಿಂದ ಇದೇ ಸ್ಥಳದಲ್ಲೇ ಇದ್ದೀರಾ? ಅಂದರೆ ಈಗೇನು ಎಲ್ಲ ತೆರವು ಮಾಡಿದಿರೋ ಇದೇ ಸ್ಥಳದಲ್ಲೇ ಇದ್ದೀರಾ? ಹಾಂ, ಇದೇ ಸ್ಥಳದಲ್ಲಿ ಐತೀವಿ ಮೇಡಮ್. ಇಲ್ಲಿ ಈ ಕಡೆ ಐತೀವಿ ನಾವು, ಇದೇ ಏರಿಯಾದಲ್ಲಿ ಐತೀವಿ, ಎಲ್ಲಿ ಹೋಗಿಲ್ಲ ನಾನು. ಇದೇ ಸರ್ಕಾರಿ ಜಾಗ ಅಂತಾನೆ ಇಲ್ಲೇ ಬಂದಿವಿ, ಇಲ್ಲೇ ಐತೀವಿ ನಾವು. ಅಲ್ಲ, ನೀವೇನೋ 25 ವರ್ಷ ಅಂತೀರಾ, ಆದರೆ 13 ವರ್ಷಗಳ ಏನು 2013 ಏನಿತ್ತೋ ಆವಾಗ ಇಲ್ಲಿ ಈ ಸ್ಥಳನೇ ಬೇರೆ ರೀತಿಯಾಗಿತ್ತು, ಅಂದರೆ ಫುಲ್ ಖಾಲಿ ಆಗಿತ್ತು. ಅದಾದ ನಂತರ 2016ರಿಂದ ಇಲ್ಲಿ ಈ ರೀತಿಯಾದಂತಹ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ವಿಚಾರ. ಸೊ ಹೀಗಾಗಿ ನೀವು ನೋಡಿದ್ರೆ 25 ವರ್ಷದಿಂದ ಇದೇ ಜಾಗದಲ್ಲಿ ಇದ್ದೀವಿ ಅಂತ ಹೇಳ್ತಿದ್ರೆ ಹೇಗೆ ಅಂತ? ಇಲ್ಲ ಮೇಡಮ್, ಇಲ್ಲಿ ಮನೆ ಕಟ್ಬಿಟ್ಟು ಇದ್ದೀವಿ. ಇಲ್ಲಿ 10 ವರ್ಷ ಆಯಿತು ಮೇಡಮ್. ಮನೆಗಳು ಕಟ್ಟಿದ್ದಾರೆ. ಆ ಕಡೆ ಏನಿರಲ್ಲ ಅಲ್ಲಿ. ಇದು ನಮ್ಮ ಡಾಕ್ಯುಮೆಂಟ್ ಐತೆ. ಈ ಜಾಗಕ್ಕೋಸ್ಕರ ನಾವು ಹಾಕಿರೋದು ಅರ್ಜಿ. ಇದು ನಮ್ಮ ಮನೆ ಬೇಕು ಅಂತ ಇದು ಹಾಕಿ 10 ವರ್ಷ ಆಯಿತು ಮೇಡಮ್. ಅರ್ಜಿ ಹಾಕಿ 10 ವರ್ಷ? ಹೌದಾಯ್ತು. ಇದು ನೋಡಿ, ಇದು 9 ವರ್ಷ ಆಯಿತು. ಇದು ಏನು ಆಧಾರ್ ಕಾರ್ಡಾ? ಅಲ್ಲ, ಒಂದು ನಿಮಿಷ ಕೊಡಿ. ತಾತ್ಕಾಲಿಕ ಪೇಪರ್, ಕ್ಯಾಶ್ ಟೈಮಿಗನು. ಅಲ್ಲ ಸರ್, ಆವಾಗಲೇ 25 ವರ್ಷ ಅಂದರೆ ಇವಾಗ 10 ವರ್ಷ ಅಂತಿದ್ದೀರಾ, ಏನು ಕತೆ ಇದು ಅಂತ? ನಾವು ಅದಕ್ಕೆ ಮುಂಚೆ ನಾನು ಬಂದಿದ್ದೆ ಮೇಡಮ್. ಜಾಗ ಬೇಕು ಅಂತ. ನಾನು 10 ವರ್ಷ ಆಗಿದ ಮೇಲೆ ನಾವು ಜಾಗ ಬೇಕು ಅಂತ ನಾನು ಹೋರಾಟ ಮಾಡಿದ್ದೀವಿ. ಅಲ್ಲ ಸರಿ, ನೀವು 10 ವರ್ಷದಿಂದ ಈ ಜಾಗ ಬೇಕೇ ಬೇಕು ಅಂತ 10 ವರ್ಷದ ಹಿಂದೆ ನೀವು ಹೋರಾಟ ಮಾಡಿದ್ರಿ. 25 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಇದ್ದೆ ನಾನು, ಇದೇ ಸ್ಥಳದಲ್ಲೇ ವಾಸ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀರಾ, ಅದು ಹೇಗೆ ಅಂತ? ಮತ್ತೆ ಇಲ್ಲೇ ಬಂದಿದ್ದೀವಿ ಮಾಡಿದ್ವಿ. ಇದೇ ಜಾಗದಲ್ಲಿ ನಮಗೆ ಇದೇ ಜಾಗ ಬೇಕು ಅಂತ ನಾನು ಇಲ್ಲೇ ಇದ್ದೀವಿ. ಅದು 10 ವರ್ಷದಿಂದ 25 ವರ್ಷ? 25 ವರ್ಷದಿಂದ ನಾವು ಹೋಗ್ತಾ ಇದ್ದೀವಿ. ಕಾರ್ಡು ಎಲ್ಲ ಮಾಡಿದ್ದೀವಿ ಮೇಡಮ್. ಆಗಿಂದ ಕೃಷ್ಣ ಬೈರೇಗೌಡಗೆ ಓಟ್ ಹಾಕಿದ್ದೀವಿ. ಅವರು ಹೇಳಿದ್ದಾರೆ ಜಾಗ ಕೊಡ್ತೀನಿ ನೀವು ಎಲ್ಲೇರಿ ಅಂತ ಅವರು ಹೇಳಿದ್ದಾರೆ. ಹೌದು ಮೇಡಮ್. ಈಗ ಹಾಗಾದರೆ ಏನು, ಈಗ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿಮ್ಗೇನು ಮನೆಗಳನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆಯೋ, ಅದಕ್ಕೆ ನೀವು ಅರ್ಜಿ ಹಾಕಿದ್ರೆ ಯಾವಾಗ ಅರ್ಜಿ ಹಾಕಿದ್ರೆ, ಎಷ್ಟು ವರ್ಷ ಆಯಿತು ಅರ್ಜಿ ಹಾಕಿ ಅಂತ? ನಾವು ಅರ್ಜಿ ಹಾಕಿ ಇದು 10 ವರ್ಷ ಆಯಿತು ಮೇಡಮ್. ಅದೇನಾ ಅದು? ಅದೇ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಭಾಷಾ ಮೇಡಮ್. ಭಾಷಾ. ಓಕೆ, 25 ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ವಿ, ಅದರಲ್ಲೂ ಇದೇ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅದಾದ ನಂತರ ಅವರೇ ತಮ್ಮ ಮಾತನ್ನು ಬದಲಾಯಿಸ್ತಿರುವಂಥದ್ದು. ಅಂದರೆ 10 ವರ್ಷಗಳಿಂದ ನಾವು ಈ ಜಾಗ ಬೇಕು ಅಂತ ಅರ್ಜಿ ಹಾಕಿದ್ವಿ, ಈ ಜಾಗದಲ್ಲೇ ಇದ್ದೀವಿ ಅಂತ. ಸೊ ಹೀಗಾಗಿ ಇವರೇ ಸಹ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ BJP ನಾಯಕರು ಏನು ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ತಕ್ಕಂತೆ ಇವರು ಸಹ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿರುವಂತಹ ಮತ್ತಷ್ಟು ನಿವಾಸಿಗಳನ್ನ ಮಾತಾಡಿಸ್ತಾ ಹೋಗೋಣ. ಯಾಕಂದರೆ ಇಲ್ಲಿ ಅರ್ಧದಷ್ಟು ಬಾಂಗ್ಲಾದವರು, ಅರ್ಧದಷ್ಟು ಇಲ್ಲೇ ಉಳ್ಕೊಂಡಿರೋರು ಅಂತ ಏನು ವಿಚಾರಗಳು ಕೇಳಿ ಬರ್ತಾ ಇದೆಯೋ, ಹಾಗಾದರೆ ಅದರಲ್ಲಿ ಇವರು ಕೂಡ ಒಬ್ಬರ ಅನ್ನುವಂಥದ್ದು. ಸೊ ಹೀಗಾಗಿ ಮತ್ತಷ್ಟು ಯಾರ್ಯಾರಿದ್ದಾರೋ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ತೆ. ನಿಮ್ಮ ಹೆಸರು? ಅಬ್ದುಲ್ ಖಾದರ್ ಅಂತ ಮೇಡಮ್. ಅಬ್ದುಲ್ ಖಾದರ್. ಓಕೆ, ಈಗ ಮನೆಗಳನ್ನ ಹೊಡೆದಾಕಿದ್ದಾರೆ. ಆಲ್ರೆಡಿ ಒಂದು 15 ದಿನ ಆಗಿದೆ ಮನೆ ಹೊಡೆದಾಕಿ. 15 ದಿವಸ ಆಗಿದೆ. 15 ದಿನ ಆಗಿದೆ. ಸರಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ರಿ, ಏನು ಕತೆ, ಎಲ್ಲಿಂದ ಬಂದಿರೋದು ಅಂತ? ಮೇಡಮ್, ನಾವು ಇಲ್ಲಿ ಮನೆ ಕಟ್ಟಿ 20 ವರ್ಷ ಆಯ್ತು ಮೇಡಮ್. ಅಂದರೆ ಗುಡ್ಸ್ಲಿ ಇತ್ತು. ಮನೆ ಕಟ್ಟಿ ಪ್ರೆಸೆಂಟು ಒಂದು 5 ವರ್ಷ ಆಗಿರ್ಬೋದು ಅಷ್ಟೇ. 5 ರಿಂದ 6 ವರ್ಷ ಆಗಿರ್ಬೇಕು ಮನೆ ಕಟ್ಟಿ. ಮೊದಲೆಲ್ಲ ಗುಡ್ಸ್ಲೇನೆ ಇದ್ದಿದ್ದು. ನಾವೆಲ್ಲ ಗುಡ್ಸ್ಲೇ ಜೀವನ ಮಾಡಿರೋದು. ಮೊದಲು ನಾವು ಇದ್ದಿದ್ದು ಬನಶಂಕರಿಲಿ ಇದ್ರಿ ನಾವು. ಅಲ್ಲಿಂದ ನಾವು ಇಲ್ಲಿ ಬಂದ್ರಿ ಮೇಡಮ್. ಅಲ್ಲಿಂದ ನಮ್ಮ ಫ್ರೆಂಡ್ ಹೇಳಿದ್ರು ಇಲ್ಲಿ ಗೌರ್ಮೆಂಟ್ ಜಾಗ ಇದೆ, ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ನಮ್ಮ ತಂದೆಗೆ ಹೇಳಿ ನಮ್ಮ ತಂದೆ ಎಲ್ಲ ನಾವೆಲ್ಲ ಇಲ್ಲಿ ಬಂದು ಇಲ್ಲಿ ಮಣ್ಣು ತುಂಬಿಸಿ ನಾವು ಇಲ್ಲಿ ನಮ್ಮ ಗುಡ್ಸ್ಲಿ ಹಾಕೊಂಡ್ಬಿಟ್ಟು ಇದ್ರಿ ನಾವು. ಆಮೇಲೆ ನನ್ನ ಮದುವೆ ಟೈಮಾಗ ನಾವು ಸಂಘ ತೊಗೊಂಡು ಚೀಟಿ ಗಿಡ ಹಾಕಿದ್ರಿ, ಅದೆಲ್ಲ ಎತ್ತಿ ಮನೆ ಕಟ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಇದ್ದಿದ್ದು ಮೇಡಮ್ ನಾವು. ಸರಿ ಸರ್, ಈಗ ನೀವು 20 ವರ್ಷ ಅಂತಂದ್ರಲ್ಲ? ಹೌದು ಮೇಡಮ್. 20 ವರ್ಷದಿಂದ ಬೆಂಗಳೂರಲ್ಲಿ ಇರೋದಾ? ಹೌದು ಮೇಡಮ್. ಬನಶಂಕರಲ್ಲಿ ಎಷ್ಟು ವರ್ಷ ಇದ್ರಿ ಮೇಡಮ್? ಬನಶಂಕರಲ್ಲಿ 13 ವರ್ಷ ಇದ್ರಿ ನಾವು. ನಾನು ಹುಟ್ಟಿದ್ದು ಇವಾಗ 33 ವರ್ಷ. ಅಲ್ಲಿ ಬಂದು 20 ವರ್ಷ ಅಂದರೆ 13 ವರ್ಷ ನಾನು ಅಲ್ಲಿ ಇದ್ದೆ. ನಮ್ಮ ಅಪ್ಪ ಅಲ್ಲೇ ಹುಟ್ಟಿದ್ದು. ನಮ್ಮ ಅಪ್ಪ ನಮ್ಮ ತಾತ ಎಲ್ಲರೂ ನಮ್ಮದು ಪಕ್ಕ ಲೋಕಲ್ ಕರ್ನಾಟಕ. ನಾವೆಲ್ಲ ಹುಟ್ಟಿದ್ದು, ನಮ್ಮ ತಾತ ಮುತ್ತಾತ ಎಲ್ಲ ಹುಟ್ಟಿದ್ದೆಲ್ಲ ಬನಶಂಕರಿನೇ.
ಓಕೆ, ಬನಶಂಕರಿಲಿ 13 ವರ್ಷ ಅಂತ ಅಂದ್ರೆ ಇಲ್ಲಿ ಕೋಗಿಲು ಕ್ರಾಸ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 20 ವರ್ಷ ಆಯಿತು. 13 ಒಂದು 20 ದಿವಸ ಮೇಡಮ್, 33 ಆಗಿದೆಯಲ್ಲ. ಇವಾಗ ನನ್ನ ವಯಸ್ಸು 33. ಅಲ್ಲಿ 13 ವರ್ಷ, ಇಲ್ಲಿ 20 ವರ್ಷ. ವರ್ಷದಿಂದ ಈ ಸ್ಥಳ ಹಿಂಗೆ ಇದೆಯಾ ಅಂತ. ಯಾಕಂದ್ರೆ 2013-16 ನಾವು ನೋಡ್ತಾ ಹೋದ್ರೆ ಇಲ್ಲಿ ಈ ಗೂಗಲ್ ಮ್ಯಾಪ್ ಅಲ್ಲಿ ಏನ್ ನಾವು ನೋಡ್ತೀವೋ ಅದ್ರಲ್ಲಿ ಇಲ್ಲಿ ಖಾಲಿ ಜಾಗ ಇತ್ತು, ಪಾಚಿ ಕಟ್ಟಿರುವಂತಹ ಖಾಲಿ ಜಾಗ ಇತ್ತು. ಆದ್ರೆ ಅದಾದ ನಂತರ ಇಲ್ಲಿ ಕೆಲವೊಂದಷ್ಟು ಗುಡಿಸಲುಗಳು, ಕೆಲವೊಂದಷ್ಟು ಮನೆಗಳು ಕಾಣಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿರೋರು ನೀವು ಸೇರಿದಂತೆ ಬೇರೆಯವರು ಹೇಳ್ತಾ ಇರುವಂತದ್ದು 25 ವರ್ಷ 20 ವರ್ಷ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ಉತ್ತರ ಕೊಡ್ತೀನಿ. ನೋಡಿ, ನಾವು ನಿಂತಿದ್ವಲ್ಲ, ಇದೇ ಬೌಂಡ್ರಿ ಇದ್ದಿದ್ದು, ಅಲ್ಲಿಂದ ಹಳ ಇತ್ತು. ಕರೆಕ್ಟ್ ಅದು ಮಾತು ಹೇಳ್ತಾ ಇರೋದು ಕರೆಕ್ಟ್. ಇಲ್ಲಿದೆ ನಾವು ನಿಂತಿದ್ರಲ್ಲ, ಇದೇ ಬೌಂಡ್ರಿ ಇದ್ದಿದ್ದು ಲಾಸ್ಟು, ನಮ್ಮ ಮನೆಯೇ ಲಾಸ್ಟ್ ಇದ್ದಿದ್ದು ಇಲ್ಲಿ. ಇಲ್ಲಿಂದ ಹಳ ಇತ್ತು. ಆಮೇಲೆ ಏನು ಮಾಡೋದು, ಕಳೆದ ವರ್ಷದಿಂದ 7-8 ವರ್ಷದಿಂದ ಮನೆ ತುಂಬಿ ಮನೆ ಕಟ್ಕೊಂಡು ಬಂದಿದ್ದು. ಅವ್ರಿಗೆ 20 ವರ್ಷ ಆಗಿಲ್ಲ ಕೆಳಗಡೆ ಬಂದು. 8 ವರ್ಷ 7 ವರ್ಷ ಹಿಂಗಾಗಿದೆ ಮೇಡಮ್. ಮತ್ತೆ ಯಾಕೆ ಎಲ್ಲರೂ ಕೂಡ 20 ವರ್ಷ 25 ವರ್ಷ ಅಂತ ಹೇಳ್ತಿದ್ದಾರೆ ಮೇಡಮ್? ಅದು ಅವ್ರಿಗೆ ಗೊತ್ತಿರೋದು. ನಾವು ಹೇಳ್ತಾ ಇದೀವಲ್ಲ ನೋಡಿ, ಮೇಲ್ಗಡೆ ಬಂದು ಈ ಏರಿಯಾ ಇದೆಯಲ್ಲ 20 ವರ್ಷ ಆಯಿತು. ಇಲ್ಲಿ 20 ವರ್ಷ ಫಕೀರ್ ಲೇಔಟ್ ಬಂದು ಫಕೀರ್ ಇದ್ದಾರಲ್ಲ, ಅವ್ರು ಬಂದುಬಿಟ್ಟು 23-28 ಹಂಗಾಗಿದೆ ಅವ್ರದ್ದು. ಆ ಲೈನು ಸ್ಕೂಲ್ ಪಕ್ಕ ಇರೋದು ಮನೆ ಅದಾಗಿದೆ. ಸ್ಕೂಲ್ ಪಕ್ಕದಿಂದ ಆ ಕಡೆ ಇರುವಂತದ್ದು ಫಕೀರ್ ಲೇಔಟ್, ಈ ಕಡೆಯಿಂದ ವಾಸಿಂ ಲೇಔಟ್. ಇಲ್ಲ, ಇದೆಲ್ಲ ಪೂರ್ತಿ ಫಕೀರ್ ಲೇಔಟ್. ಇದೆಲ್ಲ ಫಕೀರ್ ಲೇಔಟ್, ಪೂರ್ತಿ ಫಕೀರ್ ಲೇಔಟ್. ಅಂದರೆ ಇಲ್ಲಿಂದ 7 ವರ್ಷ 8 ವರ್ಷ ಆಯಿತು ಈ ಕೆಳಗಡೆ ಮನೆ ಬಂದು. ಸರಿ ನೀವು ಹೇಳ್ತೀರಾ ಅವ್ರು ಏನಕ್ಕೆ ಹಂಗೆ ಹೇಳ್ತಾ ಇದ್ರೋ ಗೊತ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮಲ್ಲೇ ಯಾವುದೇ ರೀತಿಯಾದಂತಹ ಒಗ್ಗಟ್ಟು ಕಾಣಿಸ್ತಾ ಇಲ್ವಲ್ಲ? ಯಾಕೆ ಅವ್ರು ಒಂದು ಹೇಳಿಕೆ ಕೊಡ್ತಾರೆ, ನೀವು ಒಂದು ಹೇಳಿಕೆ ಕೊಡ್ತೀರಾ? ಯಾಕಂದ್ರೆ ನಾನು ಈಗ ಅಲ್ಲೊಬ್ರನ್ನ ಮಾತಾಡ್ಸ್ಕೊ ಬಂದೆ, 25 ವರ್ಷದಿಂದ ಇದೇ ಸ್ಥಳದಲ್ಲಿ ಇದ್ದೀನಿ, ಇದೇ ಮನೇಲಿ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನೋಡಿದ್ರೆ ಇಲ್ಲ 10 ವರ್ಷದಿಂದ ಈ ಸ್ಥಳದಲ್ಲಿ ಇದ್ದೀನಿ, ಅದಕ್ಕೆ ಇಲ್ಲಿ ಅರ್ಜಿ ಹಾಕಿದ್ದೀನಿ ನೋಡಿ 10 ವರ್ಷದಿಂದ ಅಂತ ಅವ್ರು ತೋರಿಸ್ತಾರೆ. 25 ವರ್ಷ ಎಲ್ಲೋಯ್ತು, 10 ವರ್ಷ ಎಲ್ಲೋಯ್ತು? ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು. ನಮ್ಮ ಡಾಕ್ಯುಮೆಂಟ್ ನೀವು ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ ಇದೆ. ನಾವು ಯಾವ ಡೇಟಿಗೆ ರೇಷನ್ ಕಾರ್ಡ್ ನಮ್ಗೆ ಬಂದಿದೆ 2000 ನಮಗೆ ರೇಷನ್ ಕಾರ್ಡ್ 14 ರೇಷನ್ ಕಾರ್ಡ್ ಬಂತು ನಮಗೆ. ಇಲ್ಲಿ ಬಂದು 7 ವರ್ಷ ಆದಮೇಲೆ ನಮ್ಮ ರೇಷನ್ ಕಾರ್ಡ್ ನಾವು ಮಾಡಿಸಿದ್ದು. ಯಾಕೆ ಅಲ್ಲಿ ಬನಶಂಕರಿಲಿದ್ದಾಗ ಚೇಂಜ್ ಮಾಡಿಸಿದ್ವಲ್ಲ ಮೇಡಮ್, ಅಲ್ಲಿಂದ ಇಲ್ಲಿ ಚೇಂಜ್ ಮಾಡ್ತಿರಲ್ಲ 2014 ನಮ್ಮ ರೇಷನ್ ಕಾರ್ಡ್ ನಾವು ಮಾಡಿಸಿದ್ವಿ. ನೋಡಿ ಆಧಾರ್ ಕಾರ್ಡ್ ನೋಡಿ, ನಂದು ಆಧಾರ್ ಕಾರ್ಡ್ ಇದೆ, ನೋಡಿ ಪ್ಯಾನ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ. 2017 ನಾನು ಪ್ಯಾನ್ ಕಾರ್ಡ್ ಮಾಡಿಸಿರೋದು. 2017 ನನ್ನ ಪ್ಯಾನ್ ಕಾರ್ಡು ಇದೆಲ್ಲ ಆಗಿರೋದು. ನೋಡಿ ನನ್ನ ಐ ಡಿ ಕಾರ್ಡ್ ನೋಡಿ, ಇದು ಇಲ್ಲಿದು ಆಧಾರ್ ಕಾರ್ಡ್. ಇಲ್ಲಿದ್ದು ಆಧಾರ್ ಕಾರ್ಡ್ ಎಲ್ಲ ನೋಡ್ಕೊಡಿ ಬೇಕಾದ್ರೆ. ನೋಡಿ ಐ ಡಿ ಕಾರ್ಡ್ ನೋಡಿ, 2017 ನಾನು ಮಾಡಿಸಿರೋದು ಐ ಡಿ ಕಾರ್ಡು. ನನ್ನ ಪ್ಯಾನ್ ಕಾರ್ಡು 2017. ಇಲ್ಲಿ 17 ಮೇಡಮ್, 17 2012ರಲ್ಲಿ ಮಾಡಿಸಿದ್ದೀನಿ. ಇಲ್ಲಿಗೆ ನೀವು ಬಂದಿದ್ದು ಎಷ್ಟನೇ ವರ್ಷದಲ್ಲಿ, ಯಾವ ವರ್ಷದಲ್ಲಿ ಹೇಳಿ? ನಾವು ಇಲ್ಲಿ ಬಂದಿದ್ದು ಮೇಡಮ್, ನಾವು 2000 ನಾವು ಇಲ್ಲಿ ಬಂದಿದ್ದು 2003-4 ಇರ್ಬೋದು ಮೋಸ್ಟ್ಲಿ. 2003-4ರಲ್ಲಿ ಬಂದಿದ್ದ ನಾವು ಬಂದಿದ್ದು ಇಲ್ಲಿ. ಮತ್ತೆ 2012ಕ್ಕೆ ಯಾಕೆ ಮಾಡಿಸಿದ್ದು? ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಅವಾಗ ಆಧಾರ್ ಕಾರ್ಡ್ ಯಾವಾಗ ಓಪನ್ ಅವಾಗ ಮಾಡಿಸಿರೋದು ನಾವು. ಆಧಾರ್ ಕಾರ್ಡು ಯಾವಾಗ ಲಾಂಚ್ ಮಾಡಿದ್ರು ಅವಾಗಿಂದ ಆಧಾರ್ ಕಾರ್ಡ್ ಬಂದಿದೆ. ನಾವು ಆಮೇಲೆ ನನ್ನ ವಯಸ್ಸಿಗೆ ಬರೋದಲ್ಲ ಐ ಡಿ ಕಾರ್ಡ್ ಎಲ್ಲ. ನಾವು ವಯಸ್ಸಿಗೆ ಇವಾಗ 18 ವರ್ಷ ಬೇಕು DL ಮಾಡೋಕ್ಕೆ. ಆ ಥರ ವಯಸ್ಸಿಗೆಲ್ಲ ಬರೋದು ಮೇಡಮ್. ಸರಿ, ಓಕೆ. ಈಗ ನೀವು ಏನು ಈಗ ಮನೆಗಳನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಿದ್ಯೋ, ಅದಕ್ಕೆ ಮೊದಲೇ ಅರ್ಜಿ ಹಾಕಿದ್ರೆ ಏನು ಕತೆ ಅಂತ? ನಮ್ಮ ಮುನಿಯಪ್ಪ ಕೂಡ ಇದ್ದಾರೆ, JB ಮುನಿಯಪ್ಪ ಇದ್ದಾರೆ. ಅವರೆಲ್ಲರೂ ಹೋರಾಟ ಮಾಡವ್ರೆ, ಅರ್ಜಿಗಳು ಹಾಕುವರೆ ಮುನಿಯಪ್ಪ ಅವರು. ನೋಡಿ ಅವ್ರ ಸಂಘಟ JB ಸಂಘಟ ಅವರು ತುಂಬ ಕಷ್ಟ ಬಿಟ್ಟವ್ರೆ. ಇಲ್ಲಿಗೆ ತುಂಬ ಹೋರಾಟ ಮಾಡಿದ್ದೀವಿ, ತುಂಬ ಅರ್ಜಿಗಳು ಹಾಕಿದ್ದೀವಿ, ತುಂಬ ಕೆಲಸ ಮಾಡೋರು ಬಡವ್ರಿಗೋಸ್ಕರ. ಅವ್ರೇನು ಪಾಪ ಇದು ಮಾಡಿಲ್ಲ ಅಂತಿಲ್ಲ, ಬಡವ್ರಿಗೋಸ್ಕರ ತುಂಬ ಕಷ್ಟ ಮಾಡ್ತವ್ರೆ JB ಕಡೆಯಿಂದ. ಅವ್ರೊಬ್ರದೇನ ನಿಮಗೆ ಸಪೋರ್ಟ್ ಇರೋದು JBM ಕಡೆಯಿಂದ? ಹೌದು ಮೇಡಮ್, ಅವರೊಬ್ಬರನ್ನೇ ಸಪೋರ್ಟ್ ಇರೋದು ಇಲ್ಲಿ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈಗ ನಿಮ್ಮಗಳ ಮೇಲೆ ಕೆಲವೊಂದು ಆರೋಪಗಳು ಕೇಳಿ ಬರ್ತಾಯಿದೆ. ಅಂದರೆ ನೀವು ಯಾರು ಕೂಡ ಇಲ್ಲಿಯವರೆಲ್ಲ ಬಾಂಗ್ಲಾದಿಂದ ಬಂದವರು ಅಂತಾರು, ಬಾಂಗ್ಲಾ ಹಬ್ಬ ಆಗ್ತಾ ಇದೆ ಕೋಗಿಲು ಕ್ರಾಸ್ ಅಥವಾ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಡಮ್ ನೋಡಿ, ಆರೋಪ ಇದ್ದರೆ ಅರೆಸ್ಟ್ ಮಾಡಬೇಕು ಅಲ್ವಾ? ಡಾಕ್ಯುಮೆಂಟ್ ಇದೆ, ಬಂದು ವೆರಿಫೈ ಮಾಡಲಿ. ನಮ್ಮದು DNA ಬೇಕಾದರೆ ಚೆಕ್ ಮಾಡಿ ನೋಡಲಿ ಯಾವುದಿದೆ ಅಂತ. ಅವ್ರಿಗೆ ಗೊತ್ತಾಗುತ್ತಲ್ಲ ಮೇಡಮ್ ಅಲ್ವಾ? ನಾವು ಹುಟ್ಟಿರೋದು, ನಾವು ಬೆಳೆದಿರೋದು ಇಲ್ಲ, ಅದೇ ನಮ್ಮ ಸ್ಕೂಲ್ TC ಇದೆ, ನಾವು ಓದಿರೋ TCನೂ ಇದೆ. ನಾವು ಸ್ಕೂಲಲ್ಲಿ ಎಲ್ಲಿ ನೀವು ಓದಿದ್ದು ಮೇಡಮ್? ನಾವು ನೋಡಿ ಬನಶಂಕರಿಲಿ ಓದಿದ್ದೀವಿ. ಆಮೇಲೆ ಬಂದು ಇಲ್ಲಿ ಓದಿದ್ದೀನಿ. ಸೆಂಟ್ ಮೈಕಲ್ ಇಂಗ್ಲೀಷ್ ಸ್ಕೂಲ್ ಇದೆಯಲ್ಲ ಮೇಲ್ಗಡೆ ಇದೆ, ಆ ಸ್ಕೂಲಲ್ಲಿ ಓದಿದ್ದೀನಿ. ಆ ಸ್ಕೂಲ್ TCನೂ ಬೇಕಾದ ಇದೆಯಂತ. ಬನಶಂಕರಿಲಿ ಎಷ್ಟರಿಂದ ಎಷ್ಟು ಓದಿದ್ರಿ? ಬನಶಂಕರಿಲಿ 6ನೇ ಕ್ಲಾಸ್ ಓದಿದ್ದೀನಿ ಮೇಡಮ್. 6ನೇ ಕ್ಲಾಸ್ವರೆಗೂ ಓದಿದ್ದೀರಾ? ಮೇಡಮ್ ಇದೆ, ಅದು TC ನಾವು ಇಲ್ಲಿ ಇದು ಮಾಡ್ತಾರಲ್ಲ ಮೇಡಮ್, ಇಲ್ಲಿ ಶಿಫ್ಟ್ ಮಾಡ್ತಾರಲ್ಲ ಸೆಂಟ್ ಮೈಕಲ್ ಇಂಗ್ಲೀಷ್ ನಾವು ಓದಿದ್ದೀವಿ. ಇಲ್ಲಿ ಬಂದು ನಾನು 8ನೇ ಕ್ಲಾಸ್ ಓದೆ ಅಷ್ಟೇ. ಆಮೇಲೆ ಓದೋಕ್ಕಾಗಿಲ್ಲ, ಮನೇಲಿ ಕಷ್ಟ ಇತ್ತು, ಓದೋಕ್ಕಾಗಿಲ್ಲ. ನಾನು ಕೆಲ್ಸಕ್ಕೆ ಹೋದೆ ನಾನು, ಅಲ್ಲಿ ಓದೋಕ್ಕಾಗಿಲ್ಲ. ಮನೆ ಅರ್ಜಿ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ ಮನೆಗೆ, ಅದೆಲ್ಲಿ ಅರ್ಜಿ? ನಾವು ತಹಸೀಲ್ದಾರ್ ಹಾಕಿದ್ದೀವಿ. ನಮ್ಮ ತಗ 94 ಪೇಪರ್ ಇದೆ ನಮ್ಗೆ ಕೊಟ್ಟಿರೋದು ಇಲ್ಲಿದು. ನಾವು ಇದೀವಿ ಅಂತ ಹೇಳ್ಬಿಟ್ಟು ನೋಡಿಲಿ, ನೋಡಿರಿ ಮೇಡಮ್,
94C ಕೊಟ್ಟವ್ರೆ ನಾವು ಇರೋದಕ್ಕೋಸ್ಕರ. 94C ಇದೆ, ರೇಷನ್ ಕಾರ್ಡ್ ಇದೆ ನಮ್ಮದು, ಎಲ್ಲ ಇದೆ ನಮ್ಮದು. ರೇಷನ್ ಕಾರ್ಡೂ ಇದೆ ನೋಡಿ ಮೇಡಮ್, ರೇಷನ್ ಕಾರ್ಡ್. ಅಲ್ಲ, ನೀವು ಅರ್ಜಿ ಹಾಕಿದಿರಲ್ಲ, ಅದನ್ನ ತೋರಿಸಿ ನನಗೆ. ನಮ್ಮ ತಗ ಇರುತ್ತೆ ಮೇಡಮ್ ಅರ್ಜಿ ಇದೆ. ಸರ್, ಈಗ ನಿಮ್ಮ ಹತ್ರ ಎಲ್ಲರ ಕಡೆ ಒಂದೊಂದು ಇದಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಒಂದು ಪ್ರತಿ ಇದೆ ನಿಮ್ಮ ಹತ್ರ ಎಲ್ಲರ ಕಡೆ ಅಂತ. ಹೌದು ಮೇಡಮ್, ಮುನಿಯಂಜನಪ್ಪ ಇದ್ದಾರಲ್ಲ, ಅವ್ರು ಹಾಕಿರೋದು ಅರ್ಜಿ. ನಿಮ್ಮ ಹತ್ರ ಇಲ್ಲ? ನಮ್ಮ ತಗ ನಮ್ಗೇನು ಕೊಡ್ತಾರೆ ಅವರು? ಸರಿ, ಓಕೆ. ನಿಮ್ಮ ಹೆಸರು? ಸರ್ ಮೇಡಮ್, ಅಬ್ದುಲ್ ಖಾದರ್ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.